ಈಗಾಗಲೇ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿದ ನಂತರದಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಅಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಅಕ್ಯೂಸ್ ನಂಬರ್ 1 ಹಿಡಿದು ಅಕ್ಯೂಸ್ ನಂಬರ್ 6 ಕೂಡ ಅನೇಕರ ಹೆಸರು ಮೆನ್ಷನ್ ಆಗಿದೆ. ಈ 6 ಜನ ಬುರುಡೆ ಗ್ಯಾಂಗ್ ಇದಾರಲ್ಲ, ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರುದ್ಧ ಯಾವ ರೀತಿಯಾಗಿ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಬಯಲಾಗಿರೋದು. ಇಲ್ಲಿ ಯಾರು ದೂರು ಕೊಟ್ರೋ, ಯಾರು ಎಸ್ಐಟಿಗೆ ಆಗ್ರಹಿಸಿದ್ರೋ, ಯಾರು ನೊಂದವರು ಅಂತ ಹೇಳ್ಕೊಂಡು ಬಂದ್ರೋ ಅವರೇ ಆರೋಪಿಗಳು. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಕುತಂತ್ರ ಈಗ ಅನಾವರಣ ಆಗಿದೆ. ಈ ಗ್ಯಾಂಗ್ ಸದಸ್ಯರ ವಿರುದ್ಧ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ಸ್ ದಾಖಲಾಗಿದೆ, ವರದಿಯಲ್ಲಿ ಏನೇನಿದೆ, ಈ ಯಾವೆಲ್ಲ ಸೆಕ್ಷನ್ಗಳನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ A1 ರಿಂದ A9 ಕೂಡ ಹೆಸರುಗಳು ಮೆನ್ಷನ್ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಾರೆಲ್ಲ ವಸೂಲತ್ತನ್ನ ಮಾಡಿದ್ರೋ ಅವರ ವಿರುದ್ಧವಾಗಿ ಸೆಕ್ಷನ್ಗಳನ್ನ ಕೂಡ ದಾಖಲು ಮಾಡಿದ್ದಾರೆ. ಎಲ್ಲಾ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದಷ್ಟು ವಿಚಾರಗಳು ಮೆನ್ಷನ್ ಆಗಿರೋದು. ಈಗಾಗಲೇ ಆರೋಪಿ ನಂಬರ್ 1 ರಿಂದ 9 ಕೂಡ ಯಾವೆಲ್ಲ ಸೆಕ್ಷನ್ಸ್ ಗಳನ್ನ ದಾಖಲಿಸಿದ್ದಾರೆ, ಏನೇನ್ ಮಾಹಿತಿ ಇದೆ, ವರದಿಯ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅರವಿಂದ್. ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರದ ಆ ಮಸಲತ್ತೇನಿತ್ತು ಅದಕ್ಕೆ ಈಗ ಒಂದು ಉತ್ತರ ಸಿಕ್ಕಿರುವಂತದ್ದು. ಎಸ್ಐಟಿಯ ಒಂದು ಪ್ರಾಥಮಿಕ ತನಿಖಾ ವರದಿ ಈಗಾಗಲೇ ಕೋರ್ಟ್ನತ್ತ ಹೋಗಿರುವಂತದ್ದು. ಆ ಪ್ರಾಥಮಿಕ ವರದಿ ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗಿ ಆ ವರದಿಯನ್ನ ಈಗ ಸಲ್ಲಿಕೆ ಮಾಡಿಲ್ಲ, ಇನ್ನು ಕೂಡ ತನಿಖೆಯ ಹಂತದಲ್ಲಿರೋದ್ರಿಂದ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಬುರುಡೆ ಗ್ಯಾಂಗ್ ನ ಏನು ಷಡ್ಯಂತ್ರ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು, ಷಡ್ಯಂತ್ರ ಮಾಡಿದ್ರು ಅನ್ನುವಂತಹ ವಿಚಾರವಾಗಿ ಸೆಕ್ಷನ್ ಗಳ ಸುರಿಮಳೆಯನ್ನ ಇಲ್ಲಿ ಹಾಕಿರುವಂತದ್ದು. ಎಸ್ಐಟಿಯ ತನಿಖಾ ತಂಡ ಈಗಾಗಲೇ ಆ ಪ್ರಾಥಮಿಕ ವರದಿಯಲ್ಲಿ ಸುಮಾರು ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ BNS 211 ಸಬ್ ಕ್ಲಾಸ್ ಎ ಪ್ರಕಾರವಾಗಿ ಮಾನಹಾನಿ, ಅದರಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಇವರೇನು ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿ ಧರ್ಮಸ್ಥಳದ ಈ ವ್ಯಕ್ತಿಗಳು ಈ ರೀತಿಯಾದಂತಹ ಕೆಲವರು ಈ ಕೃತ್ಯವನ್ನ ಮಾಡಿದ್ದಾರೆ, ಅಲ್ಲಿ ಹೆಣ್ಣು ಮಕ್ಕಳ ಬುರುಡೆ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನ ಏನ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಷಡ್ಯಂತ್ರ ಆಗುತ್ತೆ. ಕೋರ್ಟ್ಗೆ ಚಿನ್ನಯ್ಯನ ಕರೆದುಕೊಂಡು ಹೋಗೋದಾಗಿರ್ಬೋದು, ಚಿನ್ನಯ್ಯನ ವಿಠಲ್ ಗೌಡ ಗಿರೀಶ್ ಮಠನ್ ಅವರ ಕರೆದುಕೊಂಡು ಹೋಗಿರುವಂತದ್ದು. ಈ ಎಲ್ಲಾ ರೀತಿಯಾಗಿ ಅಂದ್ರೆ ಇಲ್ಲಿ ಏನು ಒಂದು ಷಡ್ಯಂತ್ರ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ ಗಳನ್ನ ಹಾಕಿರುವಂತದ್ದು. BNS ನ ಸೆಕ್ಷನ್ ಮತ್ತೊಂದು ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುವಂತಹ ಸೆಕ್ಷನ್ಸ್ ಗಳನ್ನ ನಾವು ಹೇಳ್ತಾ ಇರುವಂತದ್ದು. BNS ನ 3 ಸಬ್ ಕ್ಲಾಸ್ 8 ಸೆಕ್ಷನ್ ಏನಿದೆ ಅಂದ್ರೆ ಸಮಾನ ಉದ್ದೇಶದಿಂದ ಪ್ರೀ ಪ್ಲಾನ್ಡ್ ಮಾಡಿ ಇವರು ಈ ರೀತಿ ಕೃತ್ಯ ಏನ್ ಮಾಡಿದ್ದಾರೆ ಈ ಸೆಕ್ಷನ್. ಹಾಗೆ BNS 211 ಸಬ್ ಕ್ಲಾಸ್ ಎ ಅನ್ನುವಂತಹ ಸೆಕ್ಷನ್ ಏನಿದೆ ಅಂದ್ರೆ ಮಾನಹಾನಿ ಮಾಡಿರುವಂತಹ ಸೆಕ್ಷನ್ ಏನಿದೆ ಈ ಸೆಕ್ಷನ್ ಗಳು ಪ್ರಭಾವವನ್ನು ವಹಿಸುತ್ತವೆ. ಅದಲ್ಲದೆ ಹಲವು ಸೆಕ್ಷನ್ ಗಳನ್ನ ಇಲ್ಲಿ ಹಾಕಿರುವಂತದ್ದು. ಅಂದ್ರೆ ಎಲ್ಲಾ ರೀತಿಯಿಂದ ಈ ಚಿನ್ನಯ್ಯ A1 ಚಿನ್ನಯ್ಯನಿಂದ ಹಿಡಿದು A6 ಸುಜಾತಾ ಭಟ್ ವರೆಗೂ ಕೂಡ ಎಲ್ಲಾ ಆರೋಪಿಗಳು ಪ್ರೀ ಪ್ಲಾನ್ ಮಾಡಿ ಯಾವ ರೀತಿಯಾಗಿ ಇಲ್ಲಿ ಆ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಹಂತದಲ್ಲಿ ತನಿಖಾ ವರದಿಯನ್ನ ಪ್ರಾಥಮಿಕ ತನಿಖಾ ವರದಿಯನ್ನ SIT ಅಲ್ಲಿ ಸಲ್ಲಿಕೆ ಮಾಡಿರುವಂತದ್ದು. ಮೊದಲಿಗೆ ಗಿರೀಶ್ ಮಠನ್ ಅವರಿಗೆ ವಿಠಲ್ ಗೌಡ ಈತನನ್ನ ಪರಿಚಯ ಮಾಡಿಸ್ತಾನೆ, ಆ ಮುಖಾಂತರವಾಗಿ ಷಡ್ಯಂತ್ರ ಪ್ರಾರಂಭ ಆಗುತ್ತೆ. ಜಯಂತ್ ಟಿ ಮನಿಯಲ್ಲಿ ಆ ಒಂದು ಸ್ಕಲ್ ಸಿಗುತ್ತೆ. ಈ ರೀತಿಯಾಗಿ ಇವರು ಪ್ರೀ ಪ್ಲಾನ್ ಮಾಡಿ ಏನು ಹೋಗಿದ್ದಾರೆ ಪ್ರತಿಯೊಂದು ಹಂತ ಹಂತವಾಗಿ ಇವರು ಎಸಗಿರುವಂತಹ ಕೃತ್ಯದ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತದ್ದು, ಈ ತನಿಖಾ ಹಂತದಲ್ಲಿ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳಿಗಾಗಿ SIT ಇನ್ನೂ ಕೂಡ ಕಾಯ್ತಾ ಇರುವಂತದ್ದು. ಅದನ್ನ ಪಡೆದುಕೊಂಡ ಬಳಿಕ ಮತ್ತೆ ಅವರು ಮುನ್ನುಗ್ತಾರೆ. ಹಾಗಾಗಿ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸದಲ್ಲೂ ಕೂಡ ಈಗಾಗಲೇ SIT ತಂಡ ನಿರತರಾಗಿರುವಂತದ್ದು. ಹಾಗಾಗಿ ಪ್ರಾಥಮಿಕವಾಗಿ ಇಲ್ಲಿಯವರೆಗೂ ನಡೆದಂತಹ ತನಿಖೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈ ಕಾನ್ಸ್ಪಿರೆನ್ಸಿನ ಮಾಡಿದಂತಹ ಈ ಬುರುಡೆ ಗ್ಯಾಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಸೆಕ್ಷನ್ಸ್ ಗಳಲ್ಲಿ ಪ್ರಮುಖವಾಗಿ ಒಂದು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಒಂದು ಪ್ರದೇಶ ಆಗಿರಬಹುದು, ಓರ್ವ ವ್ಯಕ್ತಿ ಆಗಿರಬಹುದು, ಅವರ
ವೆಲ್ಕಮ್ ಬ್ಯಾಕ್. ಈಗಾಗಲೇ ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಬಹಳ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿದ ನಂತರದಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಅಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಅದರ ಜೊತೆಯಲ್ಲಿ ಅಕ್ಯೂಸ್ ನಂಬರ್ 1ರಿಂದ ಹಿಡಿದು ಅಕ್ಯೂಸ್ ನಂಬರ್ 6ರವರೆಗೂ ಕೂಡ ಅನೇಕರ ಹೆಸರು ಮೆನ್ಷನ್ ಆಗಿದೆ. ಈ 6 ಜನ ಬುರುಡೆ ಗ್ಯಾಂಗ್ ಇದಾರಲ್ಲ, ಅವರ ಹೆಸರು ಕೂಡ ಮೆನ್ಷನ್ ಆಗಿದೆ. ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರುದ್ಧ ಯಾವ ರೀತಿಯಾಗಿ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಬಯಲಾಗಿರೋದು. ಇಲ್ಲಿ ಯಾರು ದೂರು ಕೊಟ್ರೋ, ಯಾರು ಎಸ್ಐಟಿಗೆ ಆಗ್ರಹಿಸಿದ್ರೋ, ಯಾರು ನೊಂದವರು ಅಂತ ಹೇಳ್ಕೊಂಡು ಬಂದ್ರೋ ಅವರೇ ಆರೋಪಿಗಳು. ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ನ ಕುತಂತ್ರ ಈಗ ಅನಾವರಣ ಆಗಿದೆ. ಈ ಗ್ಯಾಂಗ್ ಸದಸ್ಯರ ವಿರುದ್ಧ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ಸ್ ದಾಖಲಾಗಿದೆ, ವರದಿಯಲ್ಲಿ ಏನೇನಿದೆ, ಈ ಯಾವೆಲ್ಲ ಸೆಕ್ಷನ್ಗಳನ್ನ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ A1ರಿಂದ A9ರವರೆಗೂ ಕೂಡ ಹೆಸರುಗಳು ಮೆನ್ಷನ್ ಆಗಿದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಯಾರೆಲ್ಲ ಮಸಲತ್ತನ್ನ ಮಾಡಿದ್ರೋ ಅವರ ವಿರುದ್ಧವಾಗಿ ಸೆಕ್ಷನ್ಗಳನ್ನ ಕೂಡ ದಾಖಲು ಮಾಡಿದ್ದಾರೆ. ಎಲ್ಲಾ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅರವಿಂದ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿ ಒಂದಷ್ಟು ವಿಚಾರಗಳು ಮೆನ್ಷನ್ ಆಗಿರೋದು. ಈಗಾಗಲೇ ಆರೋಪಿ ನಂಬರ್ 1ರಿಂದ 9ರವರೆಗೂ ಕೂಡ ಯಾವೆಲ್ಲ ಸೆಕ್ಷನ್ಸ್ ಗಳನ್ನ ದಾಖಲಿಸಿದ್ದಾರೆ, ಏನೇನ್ ಮಾಹಿತಿ ಇದೆ, ವರದಿಯ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅರವಿಂದ್. ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರದ ಆ ಮಸಲತ್ತೇನಿತ್ತು ಅದಕ್ಕೆ ಈಗ ಒಂದು ಉತ್ತರ ಸಿಕ್ಕಿರುವಂತದ್ದು. ಎಸ್ಐಟಿಯ ಒಂದು ಪ್ರಾಥಮಿಕ ತನಿಖಾ ವರದಿ ಈಗಾಗಲೇ ಕೋರ್ಟ್ನತ್ತ ಹೋಗಿರುವಂತದ್ದು. ಆ ಪ್ರಾಥಮಿಕ ವರದಿ ಇಲ್ಲ ಅಂದ್ರೆ ಇದು ಕಂಪ್ಲೀಟ್ ಆಗಿ ಆ ವರದಿಯನ್ನ ಈಗ ಸಲ್ಲಿಕೆ ಮಾಡಿಲ್ಲ, ಇನ್ನು ಕೂಡ ತನಿಖೆಯ ಹಂತದಲ್ಲಿರೋದ್ರಿಂದ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಬುರುಡೆ ಗ್ಯಾಂಗ್ ನ ಏನು ಷಡ್ಯಂತ್ರ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು, ಷಡ್ಯಂತ್ರ ಮಾಡಿದ್ರು ಅನ್ನುವಂತಹ ವಿಚಾರವಾಗಿ ಸೆಕ್ಷನ್ಗಳ ಸುರಿಮಳೆಯನ್ನ ಇಲ್ಲಿ ಹಾಕಿರುವಂತದ್ದು. ಎಸ್ಐಟಿಯ ತನಿಖಾ ತಂಡ ಈಗಾಗಲೇ ಆ ಪ್ರಾಥಮಿಕ ವರದಿಯಲ್ಲಿ ಸುಮಾರು ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ BNS 211 ಸಬ್ ಕ್ಲಾಸ್ ಎ ಪ್ರಕಾರವಾಗಿ ಮಾನಹಾನಿ, ಅದರಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಇವರೇನು ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡಿ ಧರ್ಮಸ್ಥಳದ ಈ ವ್ಯಕ್ತಿಗಳು ಈ ರೀತಿಯಾದಂತಹ ಕೆಲವರು ಈ ಕೃತ್ಯವನ್ನ ಮಾಡಿದ್ದಾರೆ, ಅಲ್ಲಿ ಹೆಣ್ಣು ಮಕ್ಕಳ ಬುರುಡೆ ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನ ಏನ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಷಡ್ಯಂತ್ರ ಆಗುತ್ತೆ. ಕೋರ್ಟ್ಗೆ ಚಿನ್ನಯ್ಯನ ಕರೆದುಕೊಂಡು ಹೋಗೋದಾಗಿರ್ಬೋದು, ಚಿನ್ನಯ್ಯನ ವಿಠಲ್ ಗೌಡ, ಗಿರೀಶ್ ಮಠನ್ ಅವರ ಕರೆದುಕೊಂಡು ಹೋಗಿರುವಂತದ್ದು. ಈ ಎಲ್ಲಾ ರೀತಿಯಾಗಿ ಅಂದ್ರೆ ಇಲ್ಲಿ ಏನು ಒಂದು ಷಡ್ಯಂತ್ರ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ ಗಳನ್ನ ಹಾಕಿರುವಂತದ್ದು. BNS ನ ಸೆಕ್ಷನ್ ಮತ್ತೊಂದು ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸುವಂತಹ ಸೆಕ್ಷನ್ಸ್ ಗಳನ್ನ ನಾವು ಹೇಳ್ತಾ ಇರುವಂತದ್ದು. BNS ನ 3 ಸಬ್ ಕ್ಲಾಸ್ 8 ಸೆಕ್ಷನ್ ಏನಿದೆ ಅಂದ್ರೆ ಸಮಾನ ಉದ್ದೇಶದಿಂದ ಪ್ರೀ ಪ್ಲಾನ್ಡ್ ಮಾಡಿ ಇವರು ಈ ರೀತಿ ಕೃತ್ಯ ಏನ್ ಮಾಡಿದ್ದಾರೆ ಈ ಸೆಕ್ಷನ್. ಹಾಗೆ BNS 211 ಸಬ್ ಕ್ಲಾಸ್ ಎ ಅನ್ನುವಂತಹ ಸೆಕ್ಷನ್ ಏನಿದೆ ಅಂದ್ರೆ ಮಾನಹಾನಿ ಮಾಡಿರುವಂತಹ ಸೆಕ್ಷನ್ ಏನಿದೆ ಈ ಸೆಕ್ಷನ್ಗಳು ಪ್ರಭಾವವನ್ನು ವಹಿಸುತ್ತವೆ. ಅದಲ್ಲದೆ ಹಲವು ಸೆಕ್ಷನ್ ಗಳನ್ನ ಇಲ್ಲಿ ಹಾಕಿರುವಂತದ್ದು. ಅಂದ್ರೆ ಎಲ್ಲಾ ರೀತಿಯಿಂದ ಈ ಚಿನ್ನಯ್ಯ A1 ಚಿನ್ನಯ್ಯನಿಂದ ಹಿಡಿದು A6 ಸುಜಾತ ಭಟ್ ವರೆಗೂ ಕೂಡ ಎಲ್ಲಾ ಆರೋಪಿಗಳು ಪ್ರೀ ಪ್ಲಾನ್ ಮಾಡಿ ಯಾವ ರೀತಿಯಾಗಿ ಇಲ್ಲಿ ಆ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತಹ ಹಂತದಲ್ಲಿ ತನಿಖಾ ವರದಿಯನ್ನ ಪ್ರಾಥಮಿಕ ತನಿಖಾ ವರದಿಯನ್ನ ಎಸ್ಐಟಿ ಅಲ್ಲಿ ಸಲ್ಲಿಕೆ ಮಾಡಿರುವಂತದ್ದು. ಮೊದಲಿಗೆ ಗಿರೀಶ್ ಮಠನ್ ಅವರಿಗೆ ವಿಠಲ್ ಗೌಡ ಈತನನ್ನ ಪರಿಚಯ ಮಾಡಿಸ್ತಾನೆ, ಆ ಮುಖಾಂತರವಾಗಿ ಷಡ್ಯಂತ್ರ ಪ್ರಾರಂಭ ಆಗುತ್ತೆ. ಜಯಂತ್ ಟಿ ಮನೆಯಲ್ಲಿ ಆ ಒಂದು ಸ್ಕಲ್ ಸಿಗುತ್ತೆ. ಈ ರೀತಿಯಾಗಿ ಇವರು ಪ್ರೀ ಪ್ಲಾಂಟ್ ಮಾಡಿ ಏನು ಹೋಗಿದ್ದಾರೆ ಪ್ರತಿಯೊಂದು ಹಂತ ಹಂತವಾಗಿ ಇವರು ಎಸಗಿರುವಂತಹ ಕೃತ್ಯದ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತದ್ದು, ಈ ತನಿಖಾ ಹಂತದಲ್ಲಿ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳಿಗಾಗಿ ಎಸ್ಐಟಿ ಇನ್ನೂ ಕೂಡ ಕಾಯ್ತಾ ಇರುವಂತದ್ದು. ಅದನ್ನ ಪಡೆದುಕೊಂಡ ಬಳಿಕ ಮತ್ತೆ ಅವರು ಮುನ್ನುಗ್ತಾರೆ. ಹಾಗಾಗಿ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸದಲ್ಲೂ ಕೂಡ ಈಗಾಗಲೇ ಎಸ್ಐಟಿ ತಂಡ ನಿರತರಾಗಿರುವಂತದ್ದು. ಹಾಗಾಗಿ ಪ್ರಾಥಮಿಕವಾಗಿ ಇಲ್ಲಿಯವರೆಗೂ ನಡೆದಂತಹ ತನಿಖೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗ್ತಾ ಇದೆ. ಈ ಕಾನ್ಸ್ಪಿರೆನ್ಸಿನ ಮಾಡಿದಂತಹ ಈ ಬುರುಡೆ ಗ್ಯಾಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಸೆಕ್ಷನ್ಸ್ ಗಳಲ್ಲಿ ಪ್ರಮುಖವಾಗಿ ಒಂದು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಅಂದ್ರೆ ಒಂದು ಪ್ರದೇಶ ಆಗಿರಬಹುದು, ಓರ್ವ ವ್ಯಕ್ತಿ ಆಗಿರಬಹುದು, ಅವರ